ಹಲೋ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪುಷ್ಪ ಕ್ರಿಯೇಷನ್ನ ವಿಡಿಯೋಗೆ ಸ್ವಾಗತ. ಈ ದಿನ ನಾವು ಕೊಳ್ಳೇಗಾಲದ ಕುರುಬನಕಟ್ಟೆ ಮಠ ಎಂಬ ಸ್ಥಳಕ್ಕೆ ಹೋಗಿದ್ದೆವು. ಆಗ ತೆಗೆದ ವಿಡಿಯೋ ಇದಾಗಿದೆ. ಮೊದಲಿಗೆ ಈ ದೇವಸ್ಥಾನದ ಇತಿಹಾಸವನ್ನು ನಾನು ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಿದ್ದೇನೆ, ಅದನ್ನು ಹೇಳುತ್ತಿದ್ದೇನೆ. ಮಂಟೇಸ್ವಾಮಿ ಒಬ್ಬ ಆದಿಜಾಂಬವ ಕುಲಪುರುಷ. ಕೆಲ ಶತಮಾನಗಳ ಹಿಂದೆ ಧರ್ಮಕ್ರಾಂತಿಯನ್ನೆಸಗಿ ತನ್ನದೇ ಆದ ಪರಂಪರೆ ನಿರ್ಮಿಸಿದ್ದಾನೆ. ಕನ್ನಡದ ಧಾರ್ಮಿಕ ಜನಪದ ಕಾವ್ಯವೊಂದರ ಕಥಾನಾಯಕ. ಮಂಟೇಸ್ವಾಮಿ ಕುರಿತು ಖಚಿತವಾದ ಇತಿಹಾಸ ದಾಖಲೆಗಳು ಲಭ್ಯವಿಲ್ಲದಿದ್ದರೂ ಮಂಟೇಸ್ವಾಮಿ ಕಾವ್ಯವೊಂದು ಉಳಿದುಕೊಂಡಿದೆ. ಪ್ರಿಯ ವೀಕ್ಷಕರೇ, ವಿಡಿಯೋ ತಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ನೋಡಿ, ಅಂಥ ಇತಿಹಾಸ ಇರುವ ದೇವಾಲಯಕ್ಕೆ ಈ ದಿನ ನಾವು ಬಂದಿದ್ದೇವೆ. ಭಕ್ತಾದಿಗಳು ತೆಂಗಿನಕಾಯಿಯನ್ನು ಒಡೆಸಲು ಸಾಲುಗಟ್ಟಿ ಬರುತ್ತಿದ್ದಾರೆ. ಪರಿತವಾದ ಭಕ್ತಾದಿಗಳು ತುಂಬಿದ್ದಾರೆ. ಸಾಲಿನಲ್ಲಿಯೇ ಬಂದು ತೆಂಗಿನಕಾಯಿಗಳನ್ನು ಒಡೆಸಿ ಪೂಜೆ ಮಾಡಲು ದೇವಸ್ಥಾನದ ಒಳಗೆ ಹೋಗುತ್ತಿದ್ದೇವೆ. ದೇವಾಲಯದ ಒಳಗೂ ಸಹ ಲೈನಿನಲ್ಲಿ ಜನರು ಸೇರಿದ್ದಾರೆ. ದೇವಾಲಯದ ಮುಂಭಾಗದ ಆವರಣದಲ್ಲಿ ಜನರು ಧೂಪಗಳನ್ನು ದೇವಾಲಯಕ್ಕೆ ಹಾಕುತ್ತಿದ್ದಾರೆ. ಧೂಪದ ಆರತಿಯನ್ನು ಇಟ್ಟುಕೊಂಡು ಸುಮಾರು 4-5 ಹೆಂಗಸರು ಹಾಗೂ ಗಂಡಸರು ಆ ಕಡೆ ಹೊರಟಿದ್ದಾರೆ. ಬರುವ ಜನರು ಈ ಕಡೆಯಿಂದ ಬರ್ತಿದ್ದಾರೆ ಹಾಗೂ ದೇವಾಲಯದಲ್ಲಿ ದೇವರ ದರ್ಶನಕ್ಕಾಗಿ ಜನರು ಕಾದು ನಿಂತು ಸಾಲಿನಲ್ಲೇ ಹೋಗುತ್ತಿದ್ದಾರೆ. ನೋಡಿ, ದೇವಾಲಯದ ಮುಂಭಾಗ ಕಾಣಿಸುತ್ತಿದೆ. ಅನೇಕ ಜನರು ವಿಡಿಯೋಗಳನ್ನು, ಫೋಟೋಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ನೋಡಿ, ಹೊರಗಡೆ ಅನೇಕ ಬಗೆಯ ದೇವಾಲಯದಲ್ಲಿ ಸಿಗುವ ದಾರಗಳು, ತಾಯ್ತಗಳು, ಫೋಟೋಗಳು, ಇನ್ನು ಅನೇಕ ವಸ್ತುಗಳನ್ನು ನೋಡುತ್ತಿದ್ದೇವೆ. ದೇವಾಲಯದ ಹಿಂಭಾಗಕ್ಕೆ ತೆಂಗಿನಕಾಯಿಯನ್ನು ಒಡೆಯುವ ಹಾಗೂ ನಿಂಬೆಹಣ್ಣು ಮತ್ತು ಕಾಯಿಯನ್ನು ಒಡೆಯುವ ಪರಂಪರೆ ಈ ದೇವಾಲಯದಲ್ಲಿ ಮೊದಲಿನಿಂದ ಬೆಳೆದು ಬಂದಿದೆ. ಅದನ್ನು ಒಡೆಸಲು ಜನರು ಸಾಲಿನಲ್ಲಿ ಹೋಗುತ್ತಿದ್ದಾರೆ. ಹಾಗೆ ಅಲ್ಲೇ ಒಂದು ದೇವಾಲಯದ ಸ್ಥಳದಲ್ಲಿ ತಾಯಿತಗಳನ್ನು ಸಹ ಕಟ್ಟುತ್ತಿದ್ದಾರೆ.
ನೋಡಿ, ನಾವೀಗ ಪೂಜೆಯನ್ನು ಮುಗಿಸಿ ಹೊರಗಡೆ ಬರ್ತಿದ್ದೇವೆ. ಹೊರಗಡೆಯೂ ಸಹ ಜನರು ತುಂಬ ಸೇರಿದ್ದಾರೆ. ಅವರ ಮಧ್ಯೆ ನಡೆದು ಬಂದು ನಮ್ಮ ದಾರಿಗೆ, ನಮ್ಮ ವಾಹನಗಳಿಗಾಗಿ ಹೋಗುತ್ತಿದ್ದೇವೆ. ಪ್ರಿಯ ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಸಿ ಯು.